ಕ್ಷೇತ್ರದಲ್ಲಿ ಸೂಫಿ ಸಂತರು ಬದುಕಿ ಬಾಳಿದಂತ ಕ್ಷೇತ್ರ ಇದೆ ಮೊದಲಿಂದಲೂ ಕೂಡ. ಇಲ್ಲಿ ಆತ್ಮೀಯತೆ ಇರ್ಬೋದು, ಸಹೋದರತ್ವ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನೆಲೆಬೀಡಾಗಿದೆ. ಎಲ್ಲೇ ಗಲಾಟೆ ಆದರೂ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಯಾವುದೇ ಒಂದು ಮತೀಯ ಗಲಾಟೆಗಳಿಗೆ ಅವಕಾಶ ಇಲ್ಲ. ನಾನು ಬಂದವರಿಂದಲೂ ಕೂಡ ಒಂದು ಸಣ್ಣ ಒಂದು ಗಲಾಟೆಗೂ ಅವಕಾಶ, ಯಾವುದೇ ಒಂದು ವೈಮನಸ್ಸು ಕೂಡ, ಚಿಕ್ಕ ವೈಮನಸ್ಸು ಕೂಡ ಇಲ್ಲ. ಅಂತ ಶಾಂತಿಯಿಂದ, ಸೌಹಾರ್ದತೆಯಿಂದ, ಭ್ರಾತೃತ್ವದಿಂದ ನಾವು ನಮ್ಮ ಗೌರಿಬಿದನೂರು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಇದೇ ರೀತಿ ಇಡೀ ರಾಜ್ಯ ಇರಬೇಕು, ಇಡೀ ದೇಶ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಇಲ್ಲಿ ಡೆವಲಪ್ಮೆಂಟ್ ವರ್ಕ್ ಏನ್ ನಡೀತಾ ಇದೆ ಸರ್? ಡೆವಲಪ್ಮೆಂಟ್ ವರ್ಕ್ ಪ್ರತಿ ಬಜೆಟ್ ಅಲ್ಲೂ ಕೂಡ ನಮಗೆ ಬೇಕಾದಂತ ಒಂದು ಕೆಲಸ ಕಾರ್ಯಗಳನ್ನ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಮಂತ್ರಿಗಳಿಂದ ಸ್ಯಾಂಕ್ಷನ್ ಮಾಡಿಸಿ, ಈಗ ನಮ್ಮ ಹಳ್ಳಿಪುರನ್ನು ಕೂಡ ಪಟ್ಟಣ ಪಂಚಾಯತಿಗೆ ಅಂತ ಮಾಡಕ್ಕೆ ಅಂತ ಮಾಡಿದ್ರು. ಫೈನಾನ್ಸ್ ಬಂದು ಆ ಬಿಲ್ ಕ್ಯಾಬಿನೆಟ್ ಬಂದಿರಲಿಲ್ಲ. ಅದನ್ನ ಮೊನ್ನೆ ಹೋಗಿ ಮುಖ್ಯಮಂತ್ರಿಗಳು ಭೇಟಿ ಆದಾಗ ಕ್ಯಾಬಿನೆಟ್ ಬರಲಿಲ್ಲ. ಅದರಿಂದ ಪ್ರಾಪರ್ ಚಾನೆಲ್ ಬರಬೇಕು, ಡಿಪಾರ್ಟ್ಮೆಂಟ್ಗೆ ಹೋಗಿ ಫೈನಾನ್ಸ್ಗೆ ಹೋಗಿ ಅಲ್ಲಿಂದ ಬರಬೇಕು. ಬರೋ ತರುವಾದ್ರಿಂದ ಮುಂದಿನ ಒಂದು ಕ್ಯಾಬಿನೆಟ್ಗಳಲ್ಲಿ ಪಟ್ಟಣ ಪಂಚಾಯತಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ, ಅದೇ ರೀತಿ ಇಲ್ಲಿ ಬೇಕಾದಂತಹ ರಸ್ತೆಗಳನ್ನೆಲ್ಲ ಕೂಡ ನಾವು ಸುಮಾರು 8-10 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಗೌರಿಬಿದನೂರು ತಾಲೂಕಿನ ಹಳ್ಳಿಪುರಕ್ಕೆ 7-8 ಕೋಟಿ ಖರ್ಚು ಮಾಡಿದ್ದೀನಿ. ಇನ್ನೂ 2 ಕೋಟಿ ರೂಪಾಯಿನ ಅಮೌಂಟ್ ಅನ್ನ ಈಗ ಸ್ಯಾಂಕ್ಷನ್ ಮಾಡಿದ್ದೀನಿ. ಇನ್ನೂ 2 ಕೋಟಿ ರೂಪಾಯಿನ ಕೆಲಸ ಆ ಬೈಪಾಸ್ ಇಂದ, ಅಲ್ಲಿಂದ ಮೈನ್ ರೋಡ್ ಇಂದ ಬಂದ್ರೆ ಹಳ್ಳಿಪುರ ಬೈಪಾಸ್ ಇಂದ ಬರುವಂತ ಒಂದು ರೋಡ್ ಮಾಡಿಸ್ತಾ ಇದ್ದೀನಿ. ಯಾಕೆಂದ್ರೆ ಒಂದೇ ಕಡೆ ಟ್ರಾಫಿಕ್ ಆಗಬಾರ್ದು ಅಂತ ಅದನ್ನು ಕೂಡ ಸುಮಾರು 2 ಕೋಟಿ ರೂಪಾಯಿ ಖರ್ಚು ವೆಚ್ಚ ಮಾಡಿ ಮತ್ತೆ ರೋಡ್ ಇಂಪ್ರೂವ್ ಮಾಡ್ತಾ ಇದೀವಿ. ಅದೇ ರೀತಿ ಗೌರಿಬಿದನೂರು ಹಳ್ಳಿಪುರ ಒಂದೇ ಅಲ್ಲ, ಪ್ರತಿಯೊಂದು ಕಡೆಯಲ್ಲೂ ಕೂಡ ರಸ್ತೆಗಳಿಗೆ ಸುಮಾರು ಈಗ ಎತ್ತಿನ ಹೊಳೆ ಸ್ಕೀಮ್ ನಲ್ಲಿ ಮತ್ತು ಸಿಎಂ 50 ಕೋಟಿ 110 ಕೋಟಿ ಮತ್ತೆ ಈಗ ಬರ್ತಾ ಇದೆ. ಆ 110 ಕೋಟಿನೂ ಕೂಡ ರಸ್ತೆಗಳು, ಹಾಗೆ ಬ್ರಿಡ್ಜ್ಗಳು, ಜನಸಂಪರ್ಕಕ್ಕೆ ತೊಂದರೆ ಆಗದಂಗೆ ವೆಹಿಕಲ್ಗಳು ಯಾವ್ದು ಹಳ್ಳ ಗುಂಡಿ ಹಾಗೆ ಹೆಚ್ಚು ಕಡಿಮೆ ಬೀಳಿರೋ ರೀತಿಯಲ್ಲಿ ಪ್ರತಿಯೊಂದು ರೋಡ್ನು ಕೂಡ ಇಂಪ್ರೂವ್ ಮಾಡಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿದ್ದೀನಿ. ಅದೇ ರೀತಿ ನೀರಾವರಿ ಸೌಲಭ್ಯ ನಗರಕ್ಕೆ ನೀರು ಬೇಕಾಯಿತು. ವಾಟರ್ ದವಸಳ್ಳಿ ಕೆರೆಯಿಂದ ಸುಮಾರು 70 ಕೋಟಿ ರೂಪಾಯಿ ವೆಚ್ಚ ಮಾಡಿ ಪೈಪ್ ಲೈನ್ ಮಾಡಿಸ್ತಾ ಇದೀವಿ. ಈಗ ಈ ಪೂಜೆ ಮಾಡಿದ್ವಿ, ಕೆಲವರು ಅನಾವಶ್ಯಕವಾಗಿ ಗೊಂದಲ ಮಾಡಿದ್ರು. ಇಷ್ಟೊತ್ತಿ ಸ್ಟಾರ್ಟ್ ಆಗ್ಬೇಕಾಯ್ತು, ಯಾರೋ ಒಂದು ಚುನಾವಣೆಯಿಂದ ಅದು ಲೇಟ್ ಆಗಿತ್ತು. ಈ ತಿಂಗಳಲ್ಲಿ ಪೂಜೆ ಮಾಡಿ ಈ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅದರಿಂದ ಗೌರಿಬಿದನೂರು ನಗರಕ್ಕೂ ಕೂಡ 24 ಗಂಟೆ 365 ದಿವಸ ನೀರು ಬರುವಂತ ಒಂದು ವ್ಯವಸ್ಥೆ ಆಗುತ್ತೆ. ಅದಕ್ಕೊಂದು 70 ಕೋಟಿ ಖರ್ಚು ಮಾಡ್ತಾ ಇದೀವಿ. ಅದೇ ರೀತಿ ಪ್ರತಿಯೊಂದರಲ್ಲೂ ಕೂಡ ಯಾವುದೇ ಒಂದು ಸರ್ವೋತ್ತಮ ವಿದ್ಯೆ ಇರ್ಬೋದು, ಅಕಸ್ಮಾತ್ ರಸ್ತೆ, ಹಾಸ್ಪಿಟ್ಲು, ಕುಡಿಯುವ ನೀರಿನ ವ್ಯವಸ್ಥೆ, ಪ್ರತಿಯೊಂದು ಮೂಲಭೂತ ಸೌಕರ್ಯಕ್ಕೂ ಕೂಡ ನಾವು ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಅದರಿಂದ ಯಾವುದೇ ಒಂದು ಕೊರತೆ ಇಲ್ಲದಂಗೆ ನನ್ನ ಪೀರಿಯಡ್ ಮುಗಿಯೋ ಹೊತ್ತಿಗೆ ಸಂಪೂರ್ಣವಾಗಿ ತಾಲೂಕಿನ ಸರ್ವತೋಮುಖವಾದಂತಹ ಅಭಿವೃದ್ಧಿ ಮಾಡಕ್ಕೆ ನಾನು ಬದ್ಧವಾಗಿದ್ದೀನಿ. ಮಾಡಿ ಜನತೆಗೆ ನಾನು ತೋರಿಸಿ ಮುಂದಿನ ಎಲೆಕ್ಷನ್ಗೆ ಹೋಗ್ತೀನಿ. ಸರ್, ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಸಾಕಷ್ಟು ಮುಸ್ಲಿಂ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ರು. ನಮ್ಮ ಅಭಿಪ್ರಾಯ ಏನಾಗಿದೆ ಸರ್? ಈಗ ಅದು ಕೋರ್ಟಲ್ಲಿ ಏನೋ ಇರಬೇಕು ಅನ್ನೋ ಕಾಣುತ್ತೆ. ಅದು ಕೋರ್ಟಿನ ತೀರ್ಮಾನ ಏನ್ ಬರ್ತದೆ, ಅದನ್ನ ಯಾವುದು ರೀತಿಯಲ್ಲಿ ಆಗಿದೆ ಅಂತ ಕೂಲಂಕುಷವಾಗಿ ಅದನ್ನು ನೋಡ್ಬೇಕಾಗಿದೆ. ನಾನು ಅದನ್ನ ಪೂರ್ತಿ ಗಮನಿಸಿಲ್ಲ. ಅದು ಏನು ಮೊದಲಿಂದ ಮುಸಲ್ಮಾನರಿಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಏನು ಬಂದಿದೆ ಅದನ್ನ ಮಾತ್ರ ಕೇಳ್ತಾ ಇದ್ದಾರೆ ಹೊರತು ಅವ್ರೇನು ಹೊಸ ಏನ್ ಕೇಳ್ತಾ ಇಲ್ಲ. ಅದು ಏನು ಬಂದಿದೆ ಸ್ವಾತಂತ್ರ್ಯ ಪೂರ್ವದಿಂದ ವರ್ಕ್ ಆಸ್ತಿ, ಅದು ನ್ಯಾಯವಾಗಿ ದಕ್ಕಬೇಕಾದಂತ ವಕ್ಫ್ ಆಸ್ತಿ ಮುಸ್ಲಿಂ ದಕ್ಕಬೇಕು. ಆ ದಕ್ಕದಲ್ಲಿ ಪ್ರಾಮಾಣಿಕವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಮುಸ್ಲಿಮಾನರು. ಅದಕ್ಕೆ ಅವರು ನ್ಯಾಯಯುತವಾಗಿ ಹೋರಾಟ ಮಾಡೋದ್ರಿಂದ ಅವರಿಗೆ ಬರಬೇಕಾದಂತ ವಕ್ಫ್ ಆಸ್ತಿಗಳು ಅವ್ರಿಗೆ ಸೇರ್ಲಿ. ಅವರು ಕೂಡ ಹೇಳಿದ್ರೆ ಅದು ನಮ್ಮಲ್ಲಿ ವಕ್ಫ್ ಆಸ್ತಿಯನ್ನು ಬಿಟ್ಟು ಬೇರೆ ಮಾಡ್ಕೊಡುವಂತ ಯಾವುದೇ ಒಂದು ಬೇರೆ ಅಡ್ಡಿ ಮಾಡಲ್ಲ. ಮೊದಲಿನ ಏನ್ ಬಂದಿದೆ ಅದನ್ನ ನಮಗೆ ದಕ್ಕಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಪ್ರಾಮಾಣಿಕವಾಗಿ ಅದು ಸಹ ಒಂದು ಕರೆಕ್ಟ್ ಆಗಿದೆ ಅವ್ರು ಕೇಳ್ತಾರು. ಅದ್ರ ಬಗ್ಗೆ ನನ್ನ ಸಹಮತ ಇದೆ. ಸುರಕ್ಷತೆಗೆ ನಾನು ಅದು ಬದ್ಧವಾಗಿರ್ತೀನಿ. ಕೊನೆಯಲ್ಲಿ ಒಂದು ಸಂದೇಶ ಸಮಾಜಕ್ಕೆ ಯಾಕಂದ್ರೆ ಕೆಲವೊಂದಷ್ಟು ಶಕ್ತಿಗಳು ಸಮಾಜವನ್ನು ಒಡೆಯಲು ಕೆಲಸ ಮಾಡ್ತಾರೆ ನಿರಂತರವಾಗಿ. ನೋಡಿ, ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದಾಗ ಮಾತ್ರ ದೇಶದ ಅಭಿವೃದ್ಧಿ, ಸುರಕ್ಷತೆ, ರಕ್ಷಣೆ ಎಲ್ಲ ಕೂಡ ಹೇಗೆ ಅಂತಂದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದಾಗ ಮಾತ್ರ. ಎಲ್ಲಿ ನಮ್ಮ ದೇಶದಲ್ಲಿ ಒಡಕು ಕಂಡು ಬಂದ್ರೆ ಬೇರೆ ದೇಶದವರಿಗೆ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಕ್ಕೆ ಅಥವಾ ಅದನ್ನ ದುರುಪಯೋಗ ಮಾಡಿಸ್ಕೊಳ್ಳಕ್ಕೆ ಚಾನ್ಸ್ ಆಗುತ್ತೆ. ಅದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಧರ್ಮದವರು ಕೂಡ ಒಗ್ಗಟ್ಟಾಗಿ ಇಂಡಿಯನ್ಸ್ ಅನ್ನೋ ಒಂದು ಭಾವನೆಯಿಂದ ಏಕೀಕೃತವಾಗಿದ್ದಾಗ ನಮ್ಮ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಬೇರೆಯವರಿಗೆ ಯಾವುದೇ ಒಂದು ದೇಶದವರು ಕೂಡ ಆಕ್ರಮಣ ಮಾಡಕ್ಕೆ, ಇನ್ನೊಂದು ಮಾಡಕ್ಕೆ
ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಸಮಾಜ ಅನ್ನೋದು ಹೇಳಕ್ ಬಯಸ್ತೀನಿ ನಾನು.